ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಇನಾಸ ಸರ್ಲಿಗಟ್ಟೆ. ವೀಕ್ಷಕರೇ, ಇವತ್ತು ನಾನು ಪುತ್ತೂರಿನ ಬಲ್ನಾಡು ಕಟ್ಟೆಮನೆ ಎಂಬಲ್ಲಿ ಬಂದಿದ್ದೇನೆ. ಇವತ್ತು ನಿಮಗೆ ನಾನು ಕೃಷಿ ಅಂದರೆ ತರಕಾರಿ ಕೃಷಿಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಸ್ವಲ್ಪ ಜಾಗದಲ್ಲಿ ಒಳ್ಳೆಯ ತರಕಾರಿಯನ್ನು ಬೆಳೆದು ಒಳ್ಳೆಯ ಒಂದು ಹಣ ಗಳಿಸಬಹುದು ಅಂತ ಈ ಒಂದು ಕುಟುಂಬ ನಮಗೆ ಮಾಹಿತಿ ನೀಡ್ತಾ ಇದೆ. ಯಾಕಂತ ಹೇಳಿದ್ರೆ ಈವರೆಗೆ ನಿಮಗೆ ನಾನು ಕರಿಮೆಣಸು ಆಗಿರ್ಬೋದು, ಅಡಿಕೆ ಆಗ್ಬೋದು, ತೆಂಗು ಆಗಿರ್ಬೋದು, ವಿವಿಧ ತರಕಾರಿಗಳನ್ನು ನಿಮಗೆ ನಾನು ತೋರಿಸಿದ್ದೇನೆ. ಇವತ್ತು ಸಣ್ಣ ಜಾಗದಲ್ಲಿ ಒಳ್ಳೆಯ ಒಂದು ತರಕಾರಿ ಕೃಷಿ ಮಾಡಿ ಒಳ್ಳೆಯ ಸ್ವಾವಲಂಬಿ ಜೀವನ ಮಾಡಬಹುದೆಂದು ನಮಗೆ ತೋರಿಸುವಂತ ಒಂದು ಕುಟುಂಬ ಇದೆ. ಬನ್ನಿ, ಅವರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಅವರ ಎಲ್ಲ ತರಕಾರಿ ಕೃಷಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಬನ್ನಿ ವೀಕ್ಷಕರೇ. ಸರ್, ನಿಮ್ಮ ಹೆಸರು? ವಿಶ್ವನಾಥ ಗೌಡ. ನಿನ್ನ ಹೆಸರು? ಏನು ಕಲಿತಾ ಇದ್ದೀರಿ? ಕೊಮ್ಮೆಟ್ಟು ಅಲ್ವಾ? ನೀವೊಂದು ತರಕಾರಿ ಕೃಷಿ ಮಾಡ್ತಾ ಇದ್ದೀರಿ. ಯಾವ್ದೆಲ್ಲ ಬೆಳಿತೀರಿ ಸರ್? ನಾವು ಇದು ಬಸಳೆ, ಮತ್ತೆ ಸೂರೆಕಾಯಿ, ಮತ್ತೆ ಬದನೆ, ಮತ್ತೆ ಅರಿವೆ. ಎಷ್ಟು ವರ್ಷದಿಂದ ಬೆಳಿತಾ ಇದ್ದೀರಿ? ನಾವು ಸಾಧಾರಣ 98 ಇಸವಿಯಿಂದ ಬೆಳಿತಾ ಇದ್ದೀರಾ? ಅಂದ್ರೆ ನಿಮ್ಮ ಒಂದು ಯುವಕ ಪ್ರಾಯದಲ್ಲಿ ಇದನ್ನು ಮಾಡಿಕೊಂಡು ಬಂದಿದ್ದೀರಿ ಅಲ್ವಾ? ಹೌದು. ಯಾರೆಲ್ಲ ಇದ್ದೀರಿ ಮನೆಯಲ್ಲಿ? ನಾನು, ಅಮ್ಮ, ಅಪ್ಪ ಮತ್ತೆ ತಂಗಿ ಇದ್ದಾರೆ. ಅವರು ಆಸ್ಟ್ರೇಲಿಯಾ. ಎಷ್ಟು? 9th ಮತ್ತೆ ಒಬ್ಳು 7th. 2 ಜನ ತಂಗಿಯರು ಅಲ್ವಾ? ಬೇರೆ ಅಡಿಕೆ ಏನಾದ್ರು? ಅಡಿಕೆ ಉಂಟು. ಎಷ್ಟು ಅಡಿಕೆ ಮರ ಉಂಟು? ಅಡಿಕೆ ಒಂದು 800 ಅಡಿಕೆ ಗಿಡ ಉಂಟು. ಇದು ತರಕಾರಿ ನೀವು ಎಷ್ಟು ಮಟ್ಟದಲ್ಲಿ ಬೆಳಿತೀರಿ? ಎಷ್ಟು ದೊಡ್ಡ ಇದರಲ್ಲಿ ಬೆಳಿತೀರಿ? ಅಂದಾಜಿ ಒಂದೂವರೆ ಎಕರೆ. 1.5 ಎಕರೆಯಲ್ಲಿ ಬೆಳಿತಾ ಇದ್ದೀರಿ. ಹೇಗೆ ಮಾರ್ಕೆಟಿಂಗ್ ಎಲ್ಲ ಹೇಗಿದೆ? ಅಂದ್ರೆ ಊರಿನ ನಾಟಿ ತರಕಾರಿ ಅಲ್ವಾ? ಒಳ್ಳೆಯ ಒಂದು ಮಾರ್ಕೆಟ್ ಇರ್ಬೇಕು, ಡಿಮ್ಯಾಂಡ್ ಇರ್ಬೇಕು. ಹೇಗೆಲ್ಲ ಹೋಗ್ತದೆ ಕೆಜಿಗೆಲ್ಲ, ಕಟ್ಟಿಗೆಲ್ಲ? ಒಂದು ಕಟ್ಟೆ 60ಗೆ 50 ರೂಪಾಯಿ ನಮಗೆ ಸಿಗ್ತದೆ. ಮತ್ತೆ ಬಸಳೆಗೆ ಸಹ 50. ಸೂರೆಕಾಯಿಗೆ 40. ಮತ್ತೆ ಸ್ವಲ್ಪ ಡೌನ್ ಮಾಡ್ತಾರೆ ಅಲ್ವಾ? ಏನಾಗ್ಲಿ, ನಿಮ್ಮ ಒಂದು ತರಕಾರಿಗೆ ಒಳ್ಳೆ ಡಿಮಾಂಡ್ ಇದೆ ಅಲ್ವಾ? ಯಾಕಂದ್ರೆ ನೀವು ಅಲ್ಲಿ ಬೆಳೆಯುವುದು ಸಾವಯವಾಗಿ ಅಲ್ವಾ? ನಮ್ಗೆ ತೋರಿಸಿದ್ರ ನಮ್ಮ ವೀಕ್ಷಕರಿಗೆ ನಿಮ್ಮ ತರಕಾರಿ ಕೃಷಿಯನ್ನು? ಇದು ನಮ್ಮದು ಬಸಳೆ ಕೃಷಿ ನೋಡ್ಬೋದು. ಇದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ, ಸೆಗಣಿ ನೀರು, ಮತ್ತೆ ನೆಲಕಡಲೆ ಹಿಂಡಿ, ಮತ್ತೆ ಸೂಂಟನ್ ಅಂತ ಹೇಳ್ತಾರೆ, ಇದು ಕರಿಮಣ್ಣು. ಕರಿಮಣ್ಣು ಅದನ್ನ ಹಾಕ್ತೇವೆ. ಇದಕ್ಕೆ ಇದು ಚಪ್ಪರ ಮಾಡ್ಲಿಕ್ಕೆ, ದುಂಬ ಮಾಡ್ಲಿಕ್ಕೆ ಒಂದು 2000 ಆಗಿರ್ಬೋದು ಖರ್ಚು. ಇದು ಈ ತರ ಯಾಕೆ ಚಪ್ಪರ ಮಾಡಿದ್ರು? ಈಚೆ ಅಂದ್ರೆ ಇದನ್ನು ನಮಗೆ ಕೊಯ್ಲಿಕ್ಕೆ ಸುಲಭ ಆಗ್ತದೆ ಈ ಚಂದ. ಮತ್ತೆ ಬಿಸಿಲು ಒಳ್ಳೆ ಬೀಳ್ತದೆ, ಮತ್ತೆ ಅದಕ್ಕೆ ಈ ನೇತಾಡ್ಲಿಕ್ಕೆಲ್ಲ ಜಾಗ ಸಿಗ್ತದಲ್ಲ. ಕೆಲವರು ದೊಡ್ಡ ಇದರಲ್ಲಿ ಮಾಡ್ತಾರೆ ನೋಡಿ. ಇದೊಂದು ಚೆನ್ನಾಗಿ ಮಾಡಿದ್ದಾರೆ ವೀಕ್ಷಕರೇ, ನೀವು ನೋಡಿ. ಯಾಕಂದ್ರೆ ಖಂಡಿತವಾಗಿಯೂ ನಿಮ್ಗೂ ಸಹ ಒಂದು ಮನೆಯಲ್ಲಿ ಈ ತರ ಮಾಡ್ಬೋದು ನೋಡಿ. ಇವರು ಬುಡಕ್ಕೆ ಒಣಗಿದ ಹಟ್ಟಿ ಗೊಬ್ಬರ ಅಂದ್ರೆ ಅದು ಹಾಕಿದ್ದಾರೆ ನೋಡಿ. ಅದು ಒಳ್ಳೆ, ಅದು ನೀರು ಬೀಳುವಾಗ ಉಡಿ ಆಗಿ ಕಾಂಪೋಸ್ಟ್ ತರ ಆಗ್ತದೆ ನೋಡಿ. ಎರಡು ಬದಿಯಲ್ಲಿ ನೋಡಿ ಅವರ ಚಪ್ಪರ ನೋಡಿ. ಇದು ನೀವು ಎಷ್ಟು ಸಮಯಕ್ಕೆ ಒಮ್ಮೆ ಕೊಯ್ತೀರಿ? ವಾರಕ್ಕೆ ಒಮ್ಮೆ ಕೊಯ್ತೀರಲ್ವಾ? ನೋಡಿ, ಅವ್ರು ಫುಲ್ಲು ನಿಮ್ಗೆ ತೋರಿಸ್ತಾ ಇದ್ದೇನೆ. ಸರ್, ಒಮ್ಮೆ ಕೊಯ್ಯುವಾಗ ನಿಮ್ಗೆ ಎಷ್ಟೊಂದು ಕಟ್ಟು ಸಿಗ್ತದೆ ಸರ್? ಇದರಲ್ಲಿ ಒಂದು 125 ಗಿಡ ಉಂಟು. 125 ಬುಡ ಉಂಟಲ್ಲ? ಒಂದು 150 ಕಟ್ಟು ಸಿಗ್ತದೆ. 150 ಕಟ್ಟು ಸಿಗ್ತದಲ್ಲ? ಒಂದು ಕಟ್ಟಿಗೆ ಹೇಗೆ ಹೋಗ್ತದೆ ಸರ್ ನಿಮ್ಗೆ? 50 ರೂಪಾಯಿ ಹೋಗ್ತದಲ್ಲ? ಎಷ್ಟು ಒಂದು ಕಟ್ಟಲ್ಲಿ ಎಷ್ಟು ಇದು ಇಡ್ತೀರಿ ನೀವು ಬಳ್ಳಿ? ಮಿನಿಮಮ್ 1 kg ಅಲ್ಲ, ಒಂದು 6 ಅಲ್ಲ 6 ಬಳ್ಳಿ ಎಲ್ಲ ನಿಲ್ತದ? 6 ಬಳ್ಳಿ ಅಲ್ವಾ? ನೋಡಿ, ಒಳ್ಳೆ ರೀತಿಯಲ್ಲಿ ನೋಡಿ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಇದೆ ನೋಡಿ ವೀಕ್ಷಕರೇ. ಅವರ ಚಪ್ಪರ ಹೇಗೆ ಇದೆ ನೋಡಿ. ಸರ್, ಇದು ನೆಡುವಾಗ ಉಂಟಲ್ಲ, ಇದು ಯಾವ ರೀತಿ ನೆಡ್ಬೇಕು ಸರ್? ಈಗ ಈ ತರ ಒಂದು ಬರ್ಬೇಕಾದ್ರೆ ಯಾವ ಇದು ನಾವು ಇದು ಮಾಡ್ಬೇಕು? ಅದನ್ನು ಸ್ವಲ್ಪ ಎತ್ತರ ಇದು ಮಾಡಿ ನಿಲ್ಲದಾಗಿ. ಮಳೆಗಾಲದಲ್ಲಿ ಏನಾಗ್ತದೆ? ಇದು ಮಳೆ ಜೋರು ಮಾಡಿದ್ರೆ ಮಳೆಗಾಲದಲ್ಲಿ ಏನಾಗುದಿಲ್ಲ ಅಲ್ಲ? ಕೆಲವರು ಮಳೆಗಾಲದಲ್ಲಿ ಅದು ಸಾಯ್ತದೆ. ಇಲ್ಲ, ಹಳದಿ ಆಗ್ತದೆ. ಅದಕ್ಕೆ ಮೇಲೆ ಇದು ಬೆಡ್ ಮಾಡಿ ಏನಾಗುದಿಲ್ಲ ಅಲ್ಲ? ನೋಡಿ,
ಹಾಗೆ ನೆಟ್ಟು ಹಾಗೆ ಬಿಟ್ರೆ ಹಾ. ಅದು ಸ್ವಲ್ಪ ಎಲ್ಲ ಇದಾಗ್ತದೆ. ಎರಡೆರಡು ಕೂಡ ನೆಟ್ಟಿದ್ದೀರಿ ಅಲ್ವಾ? ಹೌದು. ಒಂದು ಎರಡು ಕೂಡ. ಒಂದು ಕಂಬಕ್ಕೆ ಒಂದು ಕಂಬಕ್ಕೆ. ಅಲ್ವಾ? ನೋಡಿ. ಯಾಕಂದ್ರೆ ವೀಕ್ಷಕರೇ, ನಾವು ನೆಡುವುದು ಹೇಗೆ ಅಂತ ಮೊದಲು ಕಲಿಬೇಕು. ನೋಡಿ ಇವರದು ಎಷ್ಟು ಹೈಟ್ ಮಾಡಿದ್ದಾರೆ, ಇಲ್ಲಿ ನಡುವಲ್ಲಿ ಗುಂಡಿ ಮಾಡಿದ್ದಾರೆ ನೋಡಿ, ಅದು ಅಷ್ಟು ಅಗಲ ಮಾಡಿದ್ದಾರೆ, ಅಷ್ಟು ಎತ್ತರ ಮಾಡಿದ್ದಾರೆ. ಆದ್ದರಿಂದ ಇಂಥ ಗ್ರೋತ್ ಬರ್ಲಿಕ್ಕೆ ಕಾರಣ. ನಾವು ಇಂಥದ್ದೆಲ್ಲ ಕೆಲಸ ಮಾಡ್ಲಿಕ್ಕೆ ಹೋಗುದಿಲ್ಲ, ಸುಲಭ ರೀತಿಯಲ್ಲಿ ಆಗ್ಬೇಕು ಅದು. ಮತ್ತೆ ನೆಟ್ಟು ಸ್ವಲ್ಪ ಸಮಯ ಅಂತ ಹಳದಿ ಆಗುದು, ಸಾಯುದು. ನೋಡಿ ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ಯಾರು ಏನು ಹೇಳಿದ್ರು ಬರುದು? ಆಗುದಿಲ್ಲ, ಅಲ್ವಾ? 1 ವರ್ಷ ಗ್ಯಾರಂಟಿ ಅಲ್ವಾ? ನೋಡಿ ಇದೇನು ಸರ್, ಇದು ದೊಡ್ಡ ಇದಕ್ಕೆ ಇನ್ವೆಸ್ಟ್ ಬೇಕು ಅಂತ ಇಲ್ಲ, ದೊಡ್ಡ ಏನು ಕೆಲಸ ಇಲ್ಲ ಬೇಡ ಅಲ್ವಾ? ಬೇಡ. ಹೌದು. ಇದಕ್ಕೆ ರೋಗ ಅದು ಇದೆಲ್ಲ ತುಂಬಾ ಕಡಿಮೆ. ಕಡಿಮೆ. ಇದು ಎತ್ತರ, ಇದು ಬೆಡ್ ಮಾಡಿದ್ರೆ ಏನು ಅಷ್ಟು ಇದು ಏನು ಬರುದಿಲ್ಲ. ನೋಡಿ ಅವ್ರದ್ದು ಅಷ್ಟೊಂದು ನೋಡುವಾಗ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಆದ್ರೆ ಇಂಥವರ ಮಾಹಿತಿ ನಾವು ಪಡಿಬೇಕು. ನಿಮಗೆ ಕೂತಲ್ಲಿ ನಾವು ಇಂಥ ಮಾಹಿತಿ ಕೊಡ್ತಾ ಇದ್ದೇವೆ. ಇದನ್ನು ಅನುಸರಿಸಿ ನೋಡಿ ಯಾವ ರೀತಿ ಎಲ್ಲ ಇದಾಗಿದೆ ನೋಡಿ. ಯಾಕಂದ್ರೆ ಸುಮ್ಮನೆ ತರಕಾರಿ ಆಗುದಿಲ್ಲ ವೀಕ್ಷಕರೇ, ಕಲಿಬೇಕು. ಕಲಿತರೆ ಮಾತ್ರ ಇಂಥದ್ದು ಎಲ್ಲ ನಮ್ಗೆ ನೋಡ್ಲಿಕ್ಕೂ ಆಗ್ತದೆ, ಮಾಡ್ಲಿಕ್ಕೂ ಆಗ್ತದೆ. ಆದ್ದರಿಂದ ಇಂಥ ಕೃಷಿ ನಿಜವಾಗ್ಲೂ ನಮ್ಗೆ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ನೋಡಿ. ಇವರ ಚಪ್ಪರ ಉಂಟಲ್ಲ ನೋಡಿ, 3 ಲೇಯರ್ ಮಾಡಿದ್ದಾರೆ ನೋಡಿ. 3 ಲೇಯರ್ ಉಂಟು, ಇಲ್ಲಿ ಅಡಿಯಲ್ಲಿ ನಿಮಗೆ ತೋರಿಸ್ತೇನೆ. ಯಾಕಂತ ಹೇಳಿದ್ರೆ ಅದು ಅಷ್ಟು ಅಲ್ಲಿ ಹತ್ತಿರ ಹತ್ತಿರ ಅದಕ್ಕೆ ಕಂಬ ಹಾಕಿದ್ದಾರೆ. ಕಂಬ ಎಲ್ಲ ಹಾಕಿ. ಯಾಕೆ ಇಲ್ಲದೆ ಇದು ಭಾರ ಇರ್ತದೆ, ಹೌದು, ಮತ್ತೆ ಬೀಳ್ತದೆ. ಬೀಳ್ತವೆ. ಅದಕ್ಕೆ ಅವರು ಅವಕಾಶ ಕೊಡ್ಲಿಲ್ಲ ಅಂತ ಒಂದು ಇದು ಮಾಡಿದ್ದಾರೆ. ಸರ್ ಇದು ನಿಮ್ಗೆ ಈಗ ಸೀಸನ್ ಅಲ್ವಾ ಹೌದು. ತರಕಾರಿ ಎಲ್ಲ? ಹಾ. ಈಗ ನಿಮ್ಮ ಹತ್ರ ಕೇಳುದಿಲ್ಲ ಅಂಗಡಿಯವರು ಇನ್ನು ಕೇಳ್ತಾರೆ, ತನ್ನಿಂದ? ಹೌದೌದು ಕೇಳ್ತಾರೆ. ಅಲ್ವಾ? ಹಾ. ಯಾಕಂದ್ರೆ ಊರಿನ ತರಕಾರಿ ಇದು ತುಂಬಾ ಖುಷಿ ಆಯ್ತು ಹೌದು. ನೋಡಿ. ಇಂಥದೆಲ್ಲ ಸರ್ ನಿಮ್ಮ ಹತ್ರ ಸೀದಾ ಕೇಳ್ಬೇಕಾದ್ರೆ ಒಂದು ವಾರಕ್ಕೆ ನಿಮ್ಗೆ ಎಷ್ಟು ಆದಾಯ ಬರ್ತದೆ ಇದರಲ್ಲಿ ವಾರಕ್ಕೆ ಒಂದು 100 ಬುಡದಲ್ಲಿ ವಾರಕ್ಕೆ ಒಂದು 5,000. ವಾರಕ್ಕೆ 5,000 ಹಾ. ಆಗ್ತದೆ ಅಲ್ಲ? ಆಗ್ತದೆ. ಒಂದು ವರ್ಷ ತನಕ ನಿಮ್ಗೆ ಇದರಲ್ಲಿ ಹಾ. ಇದು ಬರ್ತದೆ ಅಲ್ವಾ? ಹೌದು. ಮತ್ತೆ ನೀವು ಇದನ್ನು ತೆಗೆದು ಹೊಸತು ಇದು ಹೊಸತ್ತು ಮಾಡ್ತೀರಿ ಪುನಃ ಅಲ್ವಾ? ಈ ಬುಡದಲ್ಲಿ ಮಾಡುದಿಲ್ಲ, ಹಾ. ಸ್ವಲ್ಪ ಚೇಂಜ್ ಮಾಡಿ. ಆವತ್ತು ನಿಮ್ಗೆ ಒಂದು 2,000 ಗಿಡದ್ದು ಬೆಂಡೆಕಾಯಿದ್ದು ಮತ್ತೆ ಒಂದು ಹೀರೆಕಾಯಿದ್ದು ತೋರಿಸಿದ್ದೆ. ಒಂದು ಎಕರೆಯಲ್ಲಿ ಕೃಷಿ ಮಾಡಿದ್ದು ನೋಡಿ. ಇವತ್ತು ಈ ಬಸಳೆಯನ್ನು ನೀವು ನೋಡಿ. ಇವರ ಒಂದು ಸಿಂಪಲ್ ಮ್ಯಾಟರ್ ಅಲ್ಲಿ ಒಂದು ಒಳ್ಳೆಯ ಒಂದು ಕೃಷಿ ಮಾಡಿದ್ದಾರೆ. ಅದರಿಂದ ವಿಶ್ವನಾಥ್ರವರೇ ಖಂಡಿತ ನಿಮ್ಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಇಂಥ ಕೃಷಿ ಮಾಡುವವರು ಇಲ್ಲ ಈಗ. ಹೌದು. ನಿಮ್ಮ ಇದ್ದವರನ್ನು ನಾವು ಅಭಿನಂದನೆ ಹೇಳ್ಬೇಕು. ಎಡವರ್ರೆ, ಹೇಗಿದೆ ಇವರ ಬಸಳೆ? ಮೊನ್ನೆ ನೀವು ಬಂದು ತಗೊಂಡು ಹೋಗಿದ್ದೀರಿ. ಬಹಳ ಕಷ್ಟಪಟ್ಟು ಹಾ? ಬಸಳೆ ನಮ್ಮಲ್ಲಿ ಉಂಟು. ನಾನು ಕೊಂಡದ್ದು ಹರಿವೆ ಹರಿವೆ ಅಲ್ವಾ? ನನಗೆ ಆ ಕಲ್ಲರ್ದು ಹರಿವೆ ಬೇಕೇ ಬೇಕು. ಹಾ. ಚಂದ ಮಾಡಿ ನಟ್ಟಿದ್ದೇನೆ. ಅಲ್ವಾ? ಇವತ್ತು ಇಲ್ಲಿ ಬರ್ಲಿಕ್ಕೆ ಉಂಟಂತ ಬೆಳಿಗ್ಗೆ 4 ಗಂಟೆಗೆ ನಾನು ನೀರು ಕೊಟ್ಟಿದ್ದೇನೆ. ಹರಿವೆ ಎಲ್ಲಿ ಉಂಟು ಸರ್? ಅಲ್ಲಿ ಉಂಟು, ಅಲ್ಲಿಗೆ ಹೋಗುವ ಮೇಲೆ. ಓಕೆ ಓಕೆ, ಬನ್ನಿ ವೀಕ್ಷಕರೇ, ಅವರ ಇನ್ನೊಂದು ಪ್ಲಾಂಟಿಗೆ ನಾವು ಹೋಗುವ. ನೋಡಿ ವೀಕ್ಷಕರೇ, ಇವರ ಇನ್ನೊಂದು ಪ್ಲಾಂಟಿಗೆ ನಾವು ಬಂದಿದ್ದೇವೆ. ಇಲ್ಲಿ ಕೇವಲ ಹರಿವೆಯನ್ನು ಇವರು ಬೆಳೀತಾರೆ ಅಷ್ಟೇ. ಇಲ್ಲಿ ಎಷ್ಟು ದೊಡ್ಡ ಒಂದು ಜಾಗದಲ್ಲಿ ಬೆಳೀತಾರೆ ನೋಡಿ. ಇಲ್ಲೆಲ್ಲ ನೋಡಿ ಬೀಜ ಹಾಕ್ಲಿಕ್ಕೆ ರೆಡಿ ಮಾಡಿದ್ದಾರೆ ನೋಡಿ, ಎಷ್ಟು ದೊಡ್ಡ ಇದರಲ್ಲಿ ಇದೆ ನೋಡಿ. ಯಾಕಂತ ಹೇಳಿದ್ರೆ ನಾವು ಬಂದದ್ದು ತುಂಬಾ ಬಿಸಿಲಿಗೆ, ಸರಿಯಾಗಿ ಈಗ 1-1:30 ಗಂಟೆ ಮಧ್ಯಾಹ್ನ. ಏನ್ ಮಾಡುದು, ಬೇರೆ ಕಡೆಗೆ ಹೋಗ್ಲಿಕ್ಕಿತ್ತು, ಇಲ್ಲಿ ಬರುವ ಲೇಟ್ ಆಯ್ತು. ಬಿಸಿಲಿರುವ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ, ಮನೆಯವರಿಗೂ ಕಷ್ಟ ಆಗ್ತದೆ. ಏನ್ ಮಾಡುದು? ಆದ್ದರಿಂದ ಸ್ವಲ್ಪ ಸುಧಾರಿಸಿಕೊಳ್ಳಿ. ಬನ್ನಿ ಇದರ ಮಾಹಿತಿ ನಾವು ಪಡೆಯುವ. ವಿಶ್ವನಾಥ್ರೆ, ಇದು ನೀವು ಅರಿವೆ ಬೆಳೆದಿದ್ದೀರಾ ಅಲ್ವಾ? ಬಹಳ ಒಂದು ಲೆಕ್ಕದಲ್ಲಿ ಬಂದಿದೆ. ಒಂದು ಕಲ್ಲರ್, ಇದು ಎಂತ ನೇರಳೆ ಕಲ್ಲರು ಅಲ್ವಾ? ಹೌದು. ಇದು ಹೇಗೆ ಬೆಳಿತೀರಿ ಸರ್? ಇದು ಹಾಗೆ ಹೀಗೆ ಬೆಡ್ ಮಾಡಿ ಬೆಳೆಸೋದು. ಅಲ್ಲಿ ಬೆಡ್ ಮಾಡಿದ್ದೀರಿ ಹಾಗೆ ಹಾಗೆ. ನಂತರ ಬೀಜ ಹಾಕಿ ನೀರು ಹಾಕುದು. ಗೊಬ್ಬರ ಯಾವ್ದೆಲ್ಲ ಕೊಡ್ತೀರಿ ಸರ್? ಒಮ್ಮೆ ಹಾಕುದಾ? ಅಡಿಗೆ ಕೋಳಿ ಗೊಬ್ಬರ ಹಾಕ್ತೇವೆ ಸ್ವಲ್ಪ ಫಸ್ಟಿಗೆ. ಮತ್ತೆ ಒಂದು 15 ದಿವಸ ಸ್ವಲ್ಪ ಸುಪ್ಪಲ ಅಷ್ಟೇ. ಮತ್ತೆ ಶುಂಠಿ ಹಣ ಹಾಕ್ಬೇಕು ಇದಕ್ಕೆ. ಕರಿಮಣ್ಣು ಹಾಕ್ಬೇಕು. ಹಾಕ್ತಿರಲ್ಲ? ಇದು ಈಗ ಹಾಗೆ ನೀವು ಬೀಜ ಹಾಕಿ ಎಷ್ಟು ಸಮಯ ಆಯ್ತು? ಇದೊಂದು 28 ದಿವಸ ಆಯ್ತು ಇದಕ್ಕೆ. 28 ದಿವಸದಲ್ಲಿ ಇಷ್ಟು ದೊಡ್ಡದಾಗ್ತದೆ? ಅದು ಸಹ ಇಲ್ಲಿ ಗುಡ್ಡ ಪ್ರದೇಶ ಅಲ್ವಾ ಸರ್? ಗುಡ್ಡ ಪ್ರದೇಶ. ಈ ಗುಡ್ಡ ಪ್ರದೇಶ ಜಾಸ್ತಿ ಇದು ಒಳ್ಳೇದು ಇದು ಆಗ್ತದೆ, ಬರ್ತದಲ್ಲ. ಆದ್ರೆ ಮೇಂಟೈನ್ಸ್ ಮಾಡ್ಲಿಕ್ಕೆ ಕಷ್ಟ. ನೀರು ಕೊಡ್ಬೇಕು, ನೀರು ಜಾಸ್ತಿ 2 ಸಲ ಕೊಡ್ಬೇಕು. ನೋಡಿ ವೀಕ್ಷಕ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನೋಡಿ. ಖಾಲಿ ಅವರು ಹೇಳಿದಷ್ಟು ಸುಲಭ ಇಲ್ಲ. ಖಂಡಿತವಾಗಿ ಗುಡ್ಡೆಯನ್ನು ಅಗೆದು ಈ ತರ ಒಂದು ರ್ಯಾಂಪ್ ಮಾಡಿ ನೋಡಿ, ಇದು ನಿಜವಾದ ಕೃಷಿ ಅಲ್ವಾ? ನೋಡಿ ಈ ಬದಿಯಲ್ಲಿ ಇದೆ. ನಾನು ಒಂದು ಬದಿಯಲ್ಲಿ ಯಾಕೆ ತೋರಿಸ್ತೇನೆ ಅಂತ ಹೇಳಿದ್ರೆ,
ನಿಮ್ಗೆ ಒಂದು ಕರೆಕ್ಟ್ ಆಗಿ ಮಾಹಿತಿ ಸಿಗ್ಲಿ ಅಂತ ಎನ್ನುವ ಉದ್ದೇಶದಿಂದ ನೋಡಿ ಸರ್. ಇದು ಇದು ದೊಡ್ಡ ಮಾಡುವುದು ನೀವು, ಸಣ್ಣದು ಇರುವ ಕೊಡ್ತೀರಾ ಇದು? ಎಷ್ಟು ದೊಡ್ಡ ಚಿಕ್ಕ ಚಿಕ್ಕದಿರುವಾಗ ಕೊಡುವುದೇ. ಇನ್ನು ಇದು ಎಷ್ಟು ಇದು ಕೀಳುದೆ ಅದನ್ನು. ಇನ್ನು ಕೀಳ್ಲಿಕ್ಕೆ ರೆಡಿ ಆಗಿದೆ ಅಲ್ವಾ? ನೋಡಿ ವೀಕ್ಷಕರೇ ನೋಡಿ 20 ಬೀಜ ಹಾಕಿ 23, 22ರಲ್ಲಿ ಕೀಳ್ಲಿಕ್ಕೆ ಆಗ್ತದೆ. ಒಂದು ತಿಂಗಳ ಒಳಗೆ ಕೀಳ್ಬೇಕು, ಮತ್ತೆ ಇಲ್ಲಾದ್ರೆ ಅದು ಸ್ವಲ್ಪ ಬೆಳೀತದೆ ಅಲ್ವಾ? ಹೌದು. ನೋಡಿ ವೀಕ್ಷಕರೇ, ಇದು ನಂತರ ಅವರಿಗೆ ರೆಡಿ ಆಗ್ತದೆ. ಇದು ಮುಗಿದು ಬರುವಾಗ ಇದು ನೀವು ವಾರಕ್ಕೆ ಎಷ್ಟು ಕಟ್ಟು ಇದು ಮಾಡ್ತೀರಿ ಸರ್? ದಿನಕ್ಕೆ 200 ಕಟ್ಟು. ದಿನಕ್ಕೆ ಈಗ ಸ್ವಲ್ಪ ಕಡಿಮೆ, ಸ್ವಲ್ಪ ಕಡಿಮೆ, ಒಂದು 150, 125, 150 ಹಾಗೆ. ಅದು ಇದು, ಒಂದು ಕಟ್ಟಲ್ಲಿ ಎಷ್ಟು ನಿಲ್ತದೆ ಸರ್ ಇದರಲ್ಲಿ? ದೊಡ್ಡದಾದ್ರೆ ಒಂದು 20 ಬರ್ತದಲ್ಲ? ಒಂದು 3/4 kg ಆಗ್ಬೋದಲ್ಲ? 1 kg ಎಲ್ಲ ಬರ್ತದಲ್ಲ? ನೋಡಿ ಇದು ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಒಂದು ಸೊಪ್ಪು ವೀಕ್ಷಕರೇ. ಯಾಕಂದ್ರೆ ಅರಿವೆ ಸೊಪ್ಪು ಅಂದ್ರೆ ನಿಮ್ಮ ಗಟ್ಟದು ಬರ್ತದೆ, ಆ ತರ ಅಲ್ಲ. ಇದು ಊರಿದ್ದು ಇದಕ್ಕೆ ಬೆಲೆಯೂ ಸಹ ಜಾಸ್ತಿ, ಸಿಗುವುದು ಇಲ್ಲ, ಬೆಳೆಸುವುದು ಇಲ್ಲ ಯಾರು. ನೋಡಿ ಅದು ಸ್ವಲ್ಪ ಆಯ್ತಾ ಬುಡ ಅದು ಅಲ್ವಾ? ಹೌದು. ನೋಡಿ ಅದು ನೋಡುವಾಗ ಹಸಿರು ಕಾಣ್ತದೆ ನೋಡಿ ವೀಕ್ಷಕರೇ, ಅಲ್ವಾ? ನೋಡಿ ಅದು ನೋಡ್ಲಿಕ್ಕೂ ತುಂಬಾ ಚಂದ ಇದು. ಯಾಕಂದ್ರೆ ಮೇಲೆ ಹಸಿರು, ಬುಡ ನೋಡಿ ನೇರಳೆ ಕಲರ್. ನೋಡಿ ಅದು ಅಂತದ್ದು ಸಹ ಮಿಕ್ಸ್ ಆಗಿ ಬಂದಿದೆ ಅಲ್ವಾ ಒಂದೊಂದು? ಅದೇ ಒಂದು ಇದು ಇತ್ತು, ಅದೆಲ್ಲ ಖಾಲಿ ಆಯ್ತು ನೋಡಿ. ಅದ ನಂತರ ನೋಡಿ ಇದು ರ್ಯಾಂಪು ನೋಡಿ, ಇದು ಸಣ್ಣ, ಇನ್ನು ಇದು ಒಂದು 10 ದಿವಸದಲ್ಲಿ ಇದು ಇವರಿಗೆ ಕೊಯ್ಲಿಗೆ ಬರ್ತದೆ. ನಂತರ ನೋಡಿ ಇಲ್ಲಿ ರೆಡಿ ಮಾಡಿದ್ದಾರೆ ನೋಡಿ ವೀಕ್ಷಕರೇ. ಸರ್ ಇದಕ್ಕೆ ಏನೆಲ್ಲ ನೀವು ಇದು ಮಾಡಿದ್ದೀರಿ ಸರ್? ನೋಡಿ ಕೋಳಿ ಗೊಬ್ಬರ, ಅಡಿಗೆ ಶುಂಠಿ ಸ್ವಲ್ಪ ಕೋಳಿ ಗೊಬ್ಬರ ಎಲ್ಲ ಹಾಕಿದ್ದಾರೆ. ನಂತರ ನೀವು ಬೀಜ ಹಾಕುವಾಗ ಏನೆಲ್ಲ ಕೊಡ್ತೀರಿ ಇದಕ್ಕೆ? ಮತ್ತೆ ಹಾಕ್ಲಿಕ್ಕಿಲ್ಲಲ್ಲ ಈಗ? ಕರಿಮಣ್ಣು, ಕೋಳಿ ಗೊಬ್ಬರ ಅಷ್ಟೇ. ಮತ್ತೊಂದು ಇದು ಸುಪ್ಪಲ ಕೊಡ್ತೇವೆ, ಒಂದು 15 ದಿವಸ ಆಗುವಾಗ, ಸ್ವಲ್ಪ 12 ದಿವಸ ಆಗುವಾಗ ಕೊಡ್ತೇವೆ. ಅದು ಹೇಗೆ? ಈಗ ನೀವು ಈಗ ಹಾಕೋದು, ನೀರ್ ಹಾಕೋದಲ್ಲ? ಹೌದೌದು, ಆಗ ಚೆನ್ನಾಗಿ ಬರ್ತದೆ. ಹೌದೌದು. ನೋಡಿ ನೋಡಿ ವೀಕ್ಷಕರೇ, ನೀರ್ 2 ಸಲ ಹಾಕ್ಬೇಕು. ನೋಡಿ 1.5 ಇಂಚ್ ಪೈಪಲ್ಲಿ ಇಲ್ಲಿ 1 ಇಂಚಿಗೆ ಕನೆಕ್ಟ್ ಮಾಡಿ ನೀರು ಕೊಡ್ತಾ ಇರ್ತಾರೆ ನೋಡಿ. ಯಾಕಂದ್ರೆ ನಮ್ಗೆ ಅರಿವೆ ಸೊಪ್ಪು ಬೇಕು, ಅದರ ಕೆಲಸ ನೋಡ್ಬೇಕು ನಾವು, ಹೇಗೆ ಬೆಳೆಸ್ತಾರೆ ಅಂತ. ಎಷ್ಟು ಕಷ್ಟಪಟ್ಟು ನೋಡಿ ಎಲ್ಲ. ಇಲ್ಲಿ ಬಿಸಿಲು ಅಂದ್ರೆ ನೋಡಿ ಎಲ್ಲ ಯಾವುದು ಮರ ಸಹ ಇಲ್ಲಿ ಸಾಯ್ಬೋದು, ಅಷ್ಟು ಬಿಸಿಲಿದೆ ಇಲ್ಲಿ. ಆದ್ರೂ ಇವರೊಂದು ಕೃಷಿಕರಾಗಿ ಒಳ್ಳೆಯ ಒಂದು ನಿಮ್ಗೆ ತರಕಾರಿ ಬೆಳೆಸಬೇಕು, ಗ್ರಾಹಕರಿಗೆ ಒಳ್ಳೆಯ ಒಂದು ತರಕಾರಿ ಕೊಡ್ಬೇಕು ಎನ್ನುವಂತ ದೃಷ್ಟಿಯಿಂದ ಎಷ್ಟು ಕಷ್ಟಪಟ್ಟು ಇಲ್ಲಿ ಬೆಳೆಸ್ತಾರೆ. ಇದರ ಒಂದು ಮಾಹಿತಿ ನಿಮ್ಗೆ ನೀಡ್ಬೇಕಂತ ನಾವು ಇವತ್ತು ಮಧ್ಯಾಹ್ನ ಆದ್ರೂ ಇಲ್ಲಿಗೆ ಬಂದದ್ದು ವೀಕ್ಷಕರೇ. ನೋಡಿ ವೀಕ್ಷಕರೇ, ಇವರ ದೊಡ್ಡದಾದ ನೋಡಿ, ಇದಕ್ಕೆ 1 ತಿಂಗಳಾಗಿದೆ. ಇದು 1 ತಿಂಗಳಾಯ್ತಲ್ಲ? ಇದು ಯಾಕೆ ಇಷ್ಟು ದೊಡ್ಡದು ಮಾಡಿದ್ದೀರಿ? ಅಂದ್ರೆ ಗೊಬ್ಬರ ಜಾಸ್ತಿ ಆಗಿದೆ. ಇಷ್ಟು ಒಳ್ಳೇದು ಬಂದಿದಲ್ಲ? ಈಗ ಇನ್ನು ಇದು 4 ಫೀಟ್ ಬಂದಿದೆ. ಹೌದು, ಇದು ಕೇಳುದಿಲ್ವಾ? ಅದು ಜಾಸ್ತಿ ಗಂಟುಂಟಲ್ಲ, ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ. ನೋಡಿ ಇದಕ್ಕೆ ಇನ್ನು ಹೂ ಹೋಗ್ಲಿಲ್ಲ ಇನ್ನು, ಯಾಕಂದ್ರೆ ಇದಕ್ಕೆ 1 ತಿಂಗಳಾದದಷ್ಟೇ. ನೋಡುವಾಗ ನೋಡಿ ಇದಕ್ಕೆ ಹೂ ಹೋಗಿದೆ ನೋಡಿ, ಇದಕ್ಕೆ ಹೂ ಹೋಗಿದೆ ನೋಡಿ. ಒಂದಕ್ಕೂ ಸಹ ಹೂ ಹೋಗ್ಲಿಲ್ಲ, ಯಾಕಂದ್ರೆ 1 ತಿಂಗಳಾದದಷ್ಟೇ ಇದಕ್ಕೆ. ಆದ ಕಾರಣ ಇದನ್ನು ನೋಡಿ. ಅದು ಗೊಬ್ಬರ ಇದು ಹೊಸ ಮಣ್ಣಲ್ಲ, ಹಾಗೆ ಜಾಸ್ತಿ ನೋಡಿ. 4 ಫೀಟ್ ಬಂದಿದೆ. 3 ಫೀಟ್ 3.5 ಫೀಟ್ ಎಲ್ಲ ಬಂದಿದೆ. ಇದು ನೀವು ಎಷ್ಟು ಇಡ್ತೀರಿ? ಒಂದು 10 ಇಟ್ರೆ ಇದು 10 ಇಟ್ರೆ ಒಂದು ಕಟ್ಟ ಆಗ್ತದೆ. ಒಂದು ಕಟ್ಟ ಆಗ್ತದೆ ಅಲ್ವಾ? ನೋಡಿ ಇದೇ ಬೀಜ ಎಲ್ಲ ಹೇಗೆ ಸರ್ ನೀವೇ ತಯಾರು ಮಾಡುದು? ಬೀಜಕ್ಕೆ ಹೇಗೆ ಬಿಡ್ತೀರಿ ನೀವು? ಅದು ಬೇರೆ ಇದು ಮಾಡಿ ಇದು ಮಾಡ್ಬೇಕು. ಅದು ಇದು ನೆಟ್ಟು ಒಂದು 3 ತಿಂಗಳು 3-4 ತಿಂಗಳು ಬೇಕು ಎಲ್ಲ ಇದು ಆಗುವಾಗ. ಬೀಜಕ್ಕೆ ಅಂತಲೇ, ಬೀಜಕ್ಕೆ ಬೇರೆ ಸಪರೇಟ್ ಮಾಡುದು. ಅದು ಬೀಜ ಎಲ್ಲ ಹೇಗೆ ನೀವು ಇದು ಮಾಡ್ತೀರಿ? ಸಂಸ್ಕರಣೆ ಸಣ್ಣ ಬೀಜ ಅಲ್ವಾ? ಹೇಗೆ? ತುಂಬಾ ಕಷ್ಟ ಉಂಟು ಅದನ್ನು ಇದು ಅಲ್ವಾ? ಅದನ್ನು ಚಂದ ಇದು ತೆಗಿಬೇಕು, ಅದರ ದಂಟಲ್ಲಿ ಉಂಟಲ್ಲ. ಹೌದು. ಈಗ ಕತ್ತಿಲಿ ತೆಗ್ದು ಅದ್ರ ಮತ್ತೆ ಬಿಸಿ ಅದು ಪ್ಲಾಸ್ಟಿಕ್ ಟಾರ್ಪಲ್ ಎಲ್ಲ ಹಾಕ್ಬೇಕು. ಅದು ಒಂದು 3 ದಿವಸ ಒಣಗಿಸಿ ಮತ್ತೆ ಅದನ್ನು ಉಡಿ ಮಾಡಿ ಅದಕ್ಕೆ ಇದು ಕೈಯಲ್ಲಿ ಇದು ಮಾಡಿ ಮತ್ತೆ ಇದು ಅದನ್ನು ಬಿಡಿಸಿ ನಂತರ ಇದಕ್ಕೆ ಹಾಕುದಲ್ವಾ? ಹೌದು. ಯಾಕಂತ ಹೇಳಿದ್ರೆ 1 ಟೀ ಸ್ಪೂನ್ ಅಷ್ಟು ಇದಕ್ಕೆ, ಈ ಬೀಜಕ್ಕೆ ಒಂದು 100 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಎಲ್ಲ ತಗೊಳ್ತಾರೆ.
ಅದಕ್ಕೆ ಕೇಳುದು ನಾವು. ಹೌದೌದು ಅಷ್ಟು ಯಾಕಂದ್ರೆ ನಿಮ್ಗೆ ಬೆಲೆ ಕೊಟ್ಟು ತಂದು ಇದು ಬೆಳೆಸಿದ್ರೆ ಹಾ. ಕೆಜಿಗೆ 4,000. ಬೀಜ ಮಾರಾಟ ಮಾಡ್ತೀರಾ ನೀವು? ಇಲ್ಲ ಮಾಡ್ಬೇಕು. ಅಲ್ವಾ? ಮಾಡಿಟ್ಟಿದ್ದೇನೆ ತುಂಬಾ ಮೊನ್ನೆ ಅಡಿಕೆ ಪತ್ರಿಕೆ ಅಂದ್ರೆ ತುಂಬಾ ಕಾಲ್ ಬಂದಿದೆ ಹಾ. ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದಾನೆ. ಪ್ಯಾಕ್ ಮಾಡಿಟ್ಟಿದ್ದೆ ನಂಗೆ ಎಕ್ಸಾಮ್ ಅಲ್ಲ, ಹಾ. ಅದಕ್ಕೆ ಕೊಡ್ಲಿಲ್ಲ ಯಾರಿಗೆ. ಹಾ. ಅಲ್ಲ ಕೊಡ್ತೀರಿ? ಕೊಡ್ತೇವೆ. ಹಾ ಹಾ ಹಾ. ಎಲ್ಲ ಜಾಸ್ತಿ ಉಂಟು ಬೀಜ. ನೋಡಿ ವೀಕ್ಷಕರೇ, ಬೇಕಾದ್ರೆ ನಾವು ನಂಬರ್ ಇದರಲ್ಲಿ ಕೊಡ್ತೇವೆ. ಯಾಕಂದ್ರೆ ಹೇಳಿದ್ರೆ ಇದು ಕೆಲಸ ಮಾಡುವವರು ಮಾತ್ರ ಇದನ್ನು ನೀವು ಪಡಿಬೇಕು. ಯಾಕಂದ್ರೆ ಅವರು ಅಷ್ಟು ಕಷ್ಟ ಪಡ್ತಾರೆ, ನೀವು ಹಣ ಕೊಡ್ತೀರೌದು, ಬೇರೆಯವರು ಬೆಳೆಸುವವರಿಗೆ ಕೊಡ್ಬೋದಲ್ಲ ಅಂತ ಎನ್ನುವಂತ ಅವರ ಒಂದು ಉದ್ದೇಶ ಆಗಿರ್ತದೆ. ಆದ್ದರಿಂದ ಬೀಜ ಬೇಕಾದವರು ಈ ನಂಬರ್ ಹಾಕ್ತೇನೆ ನಾನು. ಒಳ್ಳೆಯ ಇದು ನೋಡಿ, ಏನು ಇದಕ್ಕೆ ಗದ್ದೆಗಿತ್ತೆ ಏನ್ ಬೇಕಿಲ್ಲ. ನೋಡಿ ಇಂಥ ಜಾಗದಲ್ಲಿ ಇದು ಒಳ್ಳೆಯನ್ನು ಬೆಳೆ ಬೆಳಿಬಹುದು ಅಂತ ಇವರು ತೋರಿಸಿದ್ದಾರೆ. ಖಂಡಿತ. ಅಲ್ಲಲ್ಲಿ ಉಂಟು. ಹಾ 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 ಅದು 5 ಫೀಟ್ ನನ್ನಿಂದ ಎತ್ತರ ಇತ್ತು. ಹಾ ಹಾ ಹಾ. ಅದೆಲ್ಲ ತೆಗೆದು ಈಗ ರೆಡಿ ಮಾಡಿ ಆಗಿದೆ. ಇದು ಮಾಡಿ ಹಾಕಿದ್ದು. ಹಾ, ಹಾ. 5 kg ಆಗ್ಬೋದು ಈಗ ಬೀಜ. ಹಾ. ಪಡ್ರೆ ಅವರು ಎಲ್ಲ ನೋಡಿದ್ದಾರೆ. ಅವ್ರು ಬೀಜ ಬೇಕಂತ ಇಷ್ಟು ದೊಡ್ಡದಿತ್ತು ಅದು. ಹಾ ಹಾ 5 kg ಅದು ಮೊಬೈಲ್ ಅಲ್ಲಿ ಉಂಟು. ಹಾ. ಓಕೆ 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 ಓಕೆ. ಯಾಕಂದ್ರೆ ಈ ಟೈಮ್ ಅಲ್ಲಿ ಇರುವುದಿಲ್ಲ ಅಲ್ಲ. ಹಾ. ಹ್ಮ್. ಓಕೆ. ಕೀಲ್ ಆಗಿದೆ ಅದು. ಮಾರ್ಚ್ ಫೆಬ್ರವರಿ ಅಲ್ಲಿ ಕೀಲ್ ಹಾ. ಕೀಲ್ ಆಗಿದೆ ಅದನ್ನು. ಹಾ. ಇದರ ಅದು ಮಳೆ ಕೆಲಸ ಯಾರಲ್ಲ? ನೀವು 3 ಜನ ಸೇರಿ ಮಾಡ್ತೀರಾ? 3 ಜನ. ಹಾ ಹಾ ಹಾ. ಹಾ ನೋಡಿ ಇಲ್ಲಿ ಇವರ ಫೋಟೋ ಅಲ್ಲಿ ಇದೆ, ಅದು ನಿಮ್ಗೆ ನಾನು ಕಳಿಸ್ತೇನೆ. ನೋಡಿ ದೊಡ್ಡ ದೊಡ್ಡ ಬಂದಿದೆ ಈ ವರ್ಷ. ಇವರಷ್ಟು ಎತ್ತರ ಬಂದಿದೆ ಇದರಲ್ಲಿ. ಒಳ್ಳೆ ರೀತಿಯಲ್ಲಿ ಬಂದಿದೆ ನೋಡಿ. ಒಳ್ಳೆ ಫೋಟೋಗಳೆಲ್ಲ ಇಲ್ಲಿ ತೋರಿಸ್ತಾರೆ. ಏನೇ ಆಗ್ಲಿ ನಿಮ್ಗೆ ಫೋಟೋ ಕಳಿಸಿ, ನಾವು ಹಾಕ್ತೇವೆ ಇದರಲ್ಲಿ. ಇದಕ್ಕೆ ನೀರು ಬೋರ್ ಅಲ್ಲ ನಿಮ್ಗೆ? ಬೋರ್ ಬೋರ್. ನಿಮ್ಮ ಮನೆಯಲ್ಲಿ ಕೆಳಗೆ ಇರುವುದಲ್ಲ, ಹೌದೌದು. ಅಲ್ಲಿಂದ ಇಲ್ಲಿ ಬರ್ಬೇಕು ನೀವು, ಬರ್ಬೇಕು. ಅಲ್ವಾ? ಇದರಲ್ಲಿ ನಿಮ್ಗೆ ಪ್ರಾಣಿದ್ದೆಲ್ಲ ಏನು ಸಮಸ್ಯೆ ಇಲ್ಲ ಇಲ್ಲ? ಇಲ್ಲ, ನಾವು ಒಳ್ಳೆ ಸೀಸನ್ ಇರುವಾಗ 3-3:30 ಗಂಟೆ 4 ಗಂಟೆಗೆ ಎದ್ದು ಬರ್ತೇವೆ ರಾತ್ರಿ. ಹಾ 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 ಹಾ. ಇದನ್ನು ಕೀಳ್ಲಿಕ್ಕೆ ಬೆಳಿಗ್ಗೆ ಹಾ. ಬೆಳಗ್ಗೆ ಕೀಳಿ ಅದನ್ನು ಕ್ಲೀನ್ ಮಾಡಿ ಪ್ಯಾಕ್ ಇದು ಕಟ್ಟು ಕಟ್ಟಿ ನಂತರ ಕೊಂಡು ಹೋಗ್ಬೇಕಲ್ಲ? ಯಾವ್ದು 2 ವೀಲರ್ ಅಲ್ಲಿ ಕೊಂಡು ಹೋಗುದಾ? ಅಲ್ಲ ಅವ್ರು Four wheeler, ರಿಕ್ಷಾ- ರಿಕ್ಷಾ ಉಂಟು, ಆಟೋ. ರಿಕ್ಷಾ ಮಾಡ್ತಾರೆ. ನಿಮ್ದೇ ಉಂಟಾ? ಅಲ್ಲ ಅಲ್ಲ ಬೇರೆ. ಬೇರೆ. ಹಾ ಹಾ. ಅದರಲ್ಲಿ ಬಾಡಿಗೆ. ಹಾ, ಅದರಲ್ಲಿ ಕೊಂಡು ಹೋಗುದಲ್ಲ. ನೋಡಿ ವೀಕ್ಷಕರೇ, ಅವ್ರು ಸಹ ಬೇಗ ಬರ್ತಾರೆ 6:00ವರೆಗೆ. 6:00ವರೆಗೆ ಬರ್ತಾರೆ. ನಾವು ಆಗ ರೆಡಿ ಆಗುತ್ತೆ. ಇದು ಕಟ್ಟೆ ಅದು- ನಿಮ್ದೆಯಾ? ನಮ್ದೆ. ಹಾ ಹಾ ಹಾ. ನೋಡಿ, ಯಾಕಂತ ಹೇಳಿದ್ರೆ ಒಳ್ಳೆಯ ಕೆಲಸ ಮಾಡಿದ್ರೆ ಒಳ್ಳೆ ಶ್ರಮ ಪಡ್ತಾರೆ, ಬಂಗಾರ ಸಹ ಬೆಳಿಬಹುದು ಅಂತ ಇಲ್ಲಿ ಇವರು ತೋರಿಸಿದ್ದಾರೆ. ಕಷ್ಟಪಡ್ತಾರೆ ತುಂಬಾ. 4 ಗಂಟೆಗೆ ಹೇಳ್ತಾರೆ ಇದನ್ನು ಕೀಳಿ ಇದನ್ನು ಮತ್ತೆ clean ಮಾಡಿ. ಸಾಯಂಕಾಲ ನಾವು ಊಟ ಮಾಡುವಾಗ 10-10:30 ಗಂಟೆ ಆಗ್ತದೆ. ಇದನ್ನು ಇದು ಮಾಡ್ಬೇಕಲ್ಲ, ನೀರು ಕೂಡ. ತೊಳೆದಿಟ್ಟು ಅದನ್ನು ರೆಡಿ ಇದು ಅಲ್ಲಿ ಇಡುವುದು. ಹಾ ಹಾ. ಮತ್ತೆ ಬೆಳಿಗ್ಗೆ 3:30-4 ಗಂಟೆ ಬಂದು ಅದನ್ನು ಪುನಃ ಪ್ಯಾಕ್ ಮಾಡ್ಬೇಕಲ್ಲ. ಹೌದು. ನೋಡಿ ಇಲ್ಲಿ ನಮ್ಮ ಕೃಷಿಕರು ಎಡ್ವರ್ಡ್ ರೆಬೆಲ್ ಇದ್ದಾರೆ. ಅವ್ರೇನ್ ಹೇಳ್ತಾರೆ ನೋಡು. ನೋಡಿ ಇವರ ಬಗ್ಗೆ ಏನ್ ಹೇಳ್ತೀರಿ ಸರ್? ತುಂಬ ಸಂತೆ ಬರುತ್ತೆ. ಮಾತಾಡಿ. ಅಲ್ಲ, ಇಲ್ಲಿ ಬರಡು ಭೂಮಿಯಲ್ಲಿ ಇವರು ಬಹಳ ಚೆನ್ನಾಗಿ ಮಾಡುತ್ತಾರೆ. ಒಂದು ಗಾದೆ ಉಂಟು, ಶ್ರಮವೇ ಬಡತನ ಅಳಿಸಲು ಸಾಧನ ಅಂತ. ಬಹುಶಃ ಇವರು ವಿಶ್ವನಾಥ್ ಗೌಡ್ರು ಹಾಗೆ ಪೂರ್ಣಿಮಾ ಗೌಡ್ರು ಅವರ ಮಗ ಧನಂಜಯ್, ಧನ್ರಾಜ್. ಧನರಾಜ್ ಅವರು ಕಾಲೇಜಲ್ಲಿ ಓದುತ್ತಾ ಇದ್ದಾರೆ. ಕಾಲೇಜಲ್ಲಿ ಅವರು ಡಿಗ್ರಿ ಮಾಡ್ತಾ ಓದುತ್ತಾ ಇರುವಾಗ ಅವರ ಗಮನ ಎಲ್ಲ ಇರುವುದು ಕೃಷಿ ಹತ್ತಿರ. ಬಹುಶಃ ನನಗೆ ಅವರನ್ನು ನೋಡಿ ಬಹಳ ಸಂತೋಷ ಆಯಿತು. ಆ ಯುವಕರು ಕೃಷಿಗೆ ಬರಬೇಕು, ಕೃಷಿ ಮಾಡಬೇಕು. ನನಗೆ ಅವರು ಮೊನ್ನೆ ಬಂದು ಇಲ್ಲಿ ಸ್ವಾಗತ ಮಾಡುವಾಗ ನನಗೆ ಅಷ್ಟು ಸಂತೋಷ ಆಯ್ತಂದ್ರೆ ಮನಸ್ಸಿಗೆ. ಅವರು ಬಂದ್ರು, ಹರಿವೆ ಕೊಟ್ಟರು, ಬೀಜ ಕೊಟ್ಟರು, ಒಳ್ಳೆ ಮಾತಾಡಿದ್ರು, ಮುಂದೆ ಬಂದ್ರು. ಅದು ನನಗೆ ದೊಡ್ಡ ಖುಷಿ ಆಯಿತು. ನಿಮ್ಮ ಈ ಕೃಷಿಯ ಸಾಧನೆ 10 ಜನರಿಗೆ ಗೊತ್ತಾಗಲಿ, 10 ಜನರು ಮಾಡಲಿ. ನಿಮ್ಮ ಕೃಷಿಯ ಸೇವೆಯು ಇನ್ನುವಷ್ಟು ಮುಂದುವರಿಯಲಿ. ನಿಮಗೆ ದೇವರು ಸುಖ, ಶಾಂತಿ, ನೆಮ್ಮದಿ, ದೀರ್ಘ ಆಯುಷ್ಯ ಕೊಡಲಿ ಅಂತ ನಾನು ಹಾರೈಸ್ತೇನೆ. ಇದೇ ನಿಮ್ಮ ಮಾದರಿ ಕೃಷಿ. ಬಹುಶಃ ನನಗೆ ಇವತ್ತು ನೋಡಿ ಇಲ್ಲಿ ತುಂಬಾ ಸಂತೋಷ ಆಯಿತು. ನೋಡಿ ಎಡ್ವರ್ಡ್ ರೆಬೆಲ್ ಒಳ್ಳೆ ಮಾತನ್ನು ಆಡಿದ್ದಾರೆ. ಬನ್ನಿ, ಅವರ ಸಣ್ಣ ಒಂದು ತೋಟ ಇದೆ, ಅಡಿಕೆ ತೋಟ, ಅದು ನೋಡುವ. ಮತ್ತೆ ಅವರ ಮನೆಯನ್ನು ನಿಮಗೆ ತೋರಿಸ್ತೀನಿ ವೀಕ್ಷಕರೇ. ಬನ್ನಿ. ನೋಡಿ ವೀಕ್ಷಕರೇ, ಇದು ಅವರು ಹರಿವೆಯ ಬೀಜವನ್ನು ತೆಗೆದು ಇಲ್ಲಿ ವೇಸ್ಟ್ ಅನ್ನ ಹಾಕಿರುವುದು, ಈ ಬೆಳೆದಂತ ದಂಡನ್ನು ಇಲ್ಲಿ ಹಾಕಿರುವುದು. ನೋಡಿ ನೋಡಿ ಇದೆಲ್ಲ ಎಷ್ಟೆಲ್ಲ ಕೆಲಸ ಮಾಡ್ತಾರೆ. ಇಲ್ಲಿ ಬಿಸಿಲು ಅಂತ ಹೇಳಿದ್ರೆ ತುಂಬಾ ಉಂಟು. ನೋಡಿ ಇದರಲ್ಲಿ ಫುಲ್ ಬೆಳೆದಿದ್ರು. ಇದು ಒಂದು 2 ವಾರ ಮೊದಲು. ನೋಡಿ ಎಲ್ಲವೂ ಈಗ ಖಾಲಿಯಾಗಿದೆ. ಯಾಕಂದ್ರೆ ಸೀಸನ್ ಅಲ್ವಾ ತರಕಾರಿಗೆ, ಎಲ್ಲ ಬೆಳೆ ಎಲ್ಲವೂ ಖಾಲಿಯಾಗಿದೆ. ನೋಡಿ ಇದೆಲ್ಲ ಹರಿವೆ ಬೀಜಕ್ಕೆ ಬಿಟ್ಟದ್ದು. ನೋಡಿ ಎಲ್ಲವೂ ಕಟ್ ಮಾಡಿ ಬೀಜವನ್ನು ತೆಗೆದಿದ್ದಾರೆ. ನೋಡಿ ಎಷ್ಟು ಇದರಲ್ಲಿ 300 ಗಿಡ ಇತ್ತಂತೆ. 300 ಗಿಡ ಇವರಿಗೆ ಬೀಜಕ್ಕೆ ಬೇಕಲ್ಲ, 30 kg ಬೀಜ ಆಗಿದೆ. 30 kg ಬೀಜ ಆಗಿದೆ. ಯಾಕಂದ್ರೆ ಅವರಿಗೆ ಇಡೀ ವರ್ಷ ಬೆಳಿಬೇಕಲ್ಲ, ಅದಕ್ಕೆ ಅವರು ಮಾಡಿಟ್ಟಿದ್ದಾರೆ. ನೋಡಿ ನೋಡಿ ವೀಕ್ಷಕರೇ, ಸೋರೆಕಾಯಿಯ ಇಲ್ಲಿ ಬಳ್ಳಿ ನೋಡಿ. ಇಲ್ಲಿ ಸೋರೆಕಾಯಿ ಇದು ನೋಡಿ ಆಗಿದೆ. ಇಲ್ಲಿ ನೋಡಿ ಅಲ್ಲಿ ಸಹ ಆಗಿದೆ ನೋಡಿ.
ಆಗಿದೆ, ಇದರ ಒಳಗೆಲ್ಲ ಇದೆ ನೋಡಿ. ಈಗ ಹಬ್ಬತಾ ಇದೆ ಈ ಬೆಳ್ಳಿ. ಫಸ್ಟಿಗೆ ಮಳೆ ಸೀಸನ್ ಇರುವಾಗ ಫಸ್ಟ್ ಫುಲ್ ಸೋರೆಕಾಯಿ ಒಳ್ಳೆ ಡಿಮಾಂಡ್ ಸಹ ಇತ್ತು. 40 ಅಲ್ವಾ? ರೂಪಾಯಿ ಕೆಜಿಗೆ 40 ರೂಪಾಯಿ ಅಲ್ವಾ? ಅವು ಮಲ್ಲ ಡಿಮಾಂಡ್ ಇಜ್ಜದ. ಅದು ಸಣ್ಣದೇ ಡಿಮಾಂಡ್ ಜಾಸ್ತಿ ಅದಕ್ಕೆ ನೋಡಿ. 1 ಕೆಜಿ ಎಲ್ಲ ಅದು ಆ ಕಡೆದ್ದು ನಿಮ್ದೇ ಅಲ್ವಾ? ನಮ್ಮದೇ ತೋಟದ್ದು ಗಿಡ ಅದು ಗಿಡ ಅಡಿಕೆ ಅಲ್ವಾ? ಅಡಿಕೆ ಗಿಡ ನೋಡಿ, ಅದ್ರ ಆಚೆಯೂ ಅವರದೇ. ಯಾಕಂದ್ರೆ ಅಲ್ಲಿ ಸಹ ಬೆಳೆಸ್ತಿದ್ರು, ಈಗ ಅಡಿಕೆ ಮರ ಹಾಕಿದ್ದಾರೆ. ಈಚೆ ಇವರು ಇದು ಮಾಡಿದ್ದಾರೆ. ಆಲ್ಸೋ ಇಲ್ಲಿ ಫುಲ್ ಬೆಂಡೆ ಇತ್ತು. ಇದು ಈ ಸಾಲ ಉಂಟಲ್ಲ ಫುಲ್ ಬೆಂಡೆ ಗಿಡ ಇತ್ತಲ್ಲ, ಫುಲ್ ಒಂದು 400 300 ಗಿಡ ಇತ್ತು ಬೆಂಡೆ. 300 ಗಿಡ ಬೆಂಡೆ ಇತ್ತಲ್ಲ, ಅದಕ್ಕೆ ಸಹ ಒಳ್ಳೆ ರೇಟ್ ಉಂಟಲ್ಲ. ಹೇಗೆ ನಿಮ್ಗೆ ಒಳ್ಳೇದಾಗಿದೆ? 100 ರೂಪಾಯಿ. 20 ರೂಪಾಯಿ ಎಲ್ಲ ಅಲ್ಲ, ಒಳ್ಳೆ ಬೆಳೆ ಆಗಿದೆ ಇದರಲ್ಲಿ. ಅಲ್ಲ, ನಿಮ್ಗೆ ಆಗಿದೆಯಾ? ಹಾ. ನೋಡಿ ವೀಕ್ಷಕರೇ, ಯಾಕಂದ್ರೆ 120 ರೂಪಾಯಿ ಕೆಜಿ ಕೆಲಸ ಮಾಡಿದ್ರೆ ಆಗ್ತದೆ. ಇದು ಎಲ್ಲ ನೋಡಿ ಮುರಮಣ್ಣು. ಯಾಕಂದ್ರೆ ಇದಕ್ಕೆ ಎಷ್ಟು ನೀರು ಹಾಕಿದ್ರು ಇದು ಡ್ರೈ ಆಗುದು ಅಂತ